ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಯುಧಿಷ್ಠಿರ ಮತ್ತು ದುರ್ಯೋಧನ ಇಬ್ಬರಿಗೂ ಕೂಡ ರಾಜ ಮತ್ತು ಯುವರಾಜರ ಪಟ್ಟವನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ಭೀಷ್ಮರು ಮತ್ತು ಸತ್ಯವತಿ ನಿಶ್ಚಯ ಮಾಡಿರ್ತಾರೆ. ಅದರ ಹಾಗೆ ರಾಜ್ಯಸಭೆಯೆಲ್ಲ ತಯಾರಾಗಿರುತ್ತೆ. ತುಂಬ ಜನ ಎಲ್ಲ ಬಂದು ಆ ಸಭೆಯಲ್ಲಿ ಕಾಯ್ತಾ ಇರ್ತಾರೆ. ಆಗ ಎಲ್ಲರೂ ಬಂದ ನಂತರ ಭೀಷ್ಮರು ಎದ್ದು ನಿಂತ್ಕೊಂಡು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪರಮ ಪೂಜ್ಯ ಮುನಿಗಳೇ, ಬ್ರಾಹ್ಮಣೋತ್ತಮರೇ, ರಾಜಶ್ರೇಷ್ಠರೇ, ಕುರುಪ್ರಮುಖರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೌರರೇ, ದೇವತೆಗಳ ಆಶೀರ್ವಾದದಿಂದ ಮತ್ತು ಪರಮ ಪೂಜ್ಯ ಮುನಿಶ್ರೇಷ್ಠರಾದ ಗುರುದೇವನ ಅನುಮತಿಯನ್ನು ಪಡೆದು ನಾನು ಮಾತಾಡ್ತಾ ಇದ್ದೀನಿ. ನಾನು ಮತ್ತು ಧೃತರಾಷ್ಟ್ರ ರಾಜ್ಯ ಇಬ್ಬರು ಸೇರಿಕೊಂಡು ಕುರುಗಳ ಭವಿಷ್ಯದ ಬಗ್ಗೆ, ಅವರ ಸಾಮ್ರಾಜ್ಯದ ಬಗ್ಗೆ ಮಾತಾಡಿಕೊಂಡ ತೀರ್ಮಾನವನ್ನು ಈಗ ನಾನು ಘೋಷಣೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಯುಧಿಷ್ಠಿರನ ಕಡೆಗೆ ಕೈ ತೋರಿಸ್ಬಿಟ್ಟು ಭೀಷ್ಮರು ಹೇಳ್ತಾರೆ, ಅಕಾಲ ಮರಣಕ್ಕೆ ತುತ್ತಾಗಿ ನಮ್ಮನ್ನು ದುಃಖದಲ್ಲಿ ಮುಳುಗಿಸಿದ್ದ ಪಾಂಡು ಚಕ್ರವರ್ತಿಯ ಹಿರಿಮಗ ಈ ಧರ್ಮರಾಯ, ಅವನು ತನ್ನ ಸ್ಥಿರ ಬುದ್ಧಿ, ವಿವೇಕಶಾಲಿಯಾದ ಬುದ್ಧಿ, ಪುಣ್ಯತನ, ಧರ್ಮಪರಾಯಣ, ದೇವತೆಗಳ ವಿಶ್ವಾಸ ಪಾತ್ರತೆ, ಇವುಗಳೆಲ್ಲದರಿಂದಲೂ ಅವನು ಸಮರ್ಥ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾರೆ. ಆಗ ಸುತ್ತ ಇದ್ದವರೆಲ್ಲ ಹೌದು ಹೌದು ಅಂತೇಳಿ ಹೇಳ್ತಾರೆ. ತಾತ ಮತ್ತೆ ಮುಂದುವರಿಸ್ತಾರೆ, ಅವನನ್ನು ಮತ್ತು ಅವನ ತಮ್ಮಂದ್ರನ್ನ ನಾವು ವಾರಣಾವತಕ್ಕೆ ಕಳಿಸಿದ್ವಿ. ಯಾಕೆ ಅಂತಂದರೆ ನಮ್ಮ ಇನ್ನೊಬ್ಬ ಮಗ ಆದ ಧೃತರಾಷ್ಟ್ರನ ಮಕ್ಕಳಿಗೂ ಮತ್ತು ಇವರಿಗೂ ಇದ್ದ ಮನಸ್ತಾಪ ತಗ್ಗಲಿ, ದೂರ ಇರಲಿ ಅಂದ್ಬಿಟ್ಟು ಅವರನ್ನು ಅಲ್ಲಿಗೆ ಕಳಿಸಿದ್ವಿ. ಆದರೆ ಅಲ್ಲಿ ಅವರು ಇದ್ದಂತಹ ಮನೆ ಬೆಂಕಿಗೆ ತುತ್ತಾಗಿ ಅವರು ಸತ್ತು ಹೋದರು ಅಂತ ಎಲ್ಲರೂ ಭಾವಿಸಿದ್ವಿ. ಆದರೆ ನಮ್ಮ ತಾಯಿ ಸತ್ಯವತಿ ಪೂಜೆ ಮಾಡ್ತಕ್ಕಂತಹ ಆ ಮಹಾದೇವ ನಮಗೆ ಇವರನ್ನು ಹಿಂದಿರುಗಿಸಿಕೊಟ್ರು. ಈಗ ಮತ್ತೆ ಅವರು ನಮ್ಮಲ್ಲಿಗೆ ಬಂದಿದ್ದಾರೆ. ರಾಜ ಯಜ್ಞಸೇನ ದೃಪದನ ಮಗಳು ಪಾಂಚಾಲ ರಾಜಕುಮಾರಿಯನ್ನು ಮದುವೆ ಆಗಿ ಬಂದಿದ್ದಾರೆ. ನಿಮಗಿದೆಲ್ಲ ವಿಷಯವೂ ಗೊತ್ತಿದೆ. ಇದರಿಂದ ಕುರುಗಳು ಮತ್ತು ಪಾಂಚಾಲರ ಸ್ನೇಹ ವೃದ್ಧಿ ಕೂಡ ಆಗಿದೆ. ಇನ್ನು ಈ ಪಂಚಪಾಂಡವರಿಗೆ ರಾಜಶ್ರೇಷ್ಠನಾದ ವಿರಾಟ ಮತ್ತು ಸುನೀತ, ಮಣಿಮಾನ್, ಕೃಷ್ಣ, ವಾಸುದೇವ ಮತ್ತು ಬಲರಾಮ ಇವರೆಲ್ಲರದ್ದು ಮಾರ್ಗದರ್ಶನ ಅವ್ರಿಗಿದೆ ಅಂಥೇಳಿ ಹೇಳ್ತಾರೆ. ಆಗ ಅಲ್ಲಿದ್ದ ಸಭಿಕರೆಲ್ಲರೂ ಹೌದು, ಸಾಧು ಸಾಧು ಅಂತೇಳಿ ಹೇಳ್ತಾರೆ. ಇನ್ನು ಭೀಷ್ಮರು ಮತ್ತೆ ಮುಂದುವರಿಸ್ತಾರೆ, ನಮ್ಮ ಪ್ರಾಚೀನ ಪುರುಷ ಚಕ್ರವರ್ತಿ ಶ್ರೇಷ್ಠ ಭರತ ನಮಗೆ ಬಿಟ್ಟು ಹೋದ ಮಹಾಕಾರ್ಯವನ್ನು ಮುಂದುವರ್ಸೋಕ್ಕೋಸ್ಕರ ನಾವು ಈ ಕುರುಕುಲದ ಭವಿಷ್ಯವನ್ನು ಈ ತರುಣರ ಕೈಯಲ್ಲಿ ಇಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ನಾನು ಮತ್ತು ಧೃತರಾಷ್ಟ್ರ ಇಬ್ಬರು ಸೇರಿಕೊಂಡು ಸದ್ಗುಣಗಳ ನಿಧಿ ಅಂತ ಅನ್ನಿಸ್ಕೊಂಡಿರೋ ಯುಧಿಷ್ಠಿರನನ್ನು ಕುರುಗಳ ಅರಸನನ್ನಾಗಿ ಮಾಡಿ ಅವನನ್ನು ಪಟ್ಟಕ್ಕೆ ಕೂಡಿಸೋದು ಅಂತ ನಿಶ್ಚಯ ಮಾಡಿದ್ದೀವಿ ಅಂತೇಳಿ ಹೇಳ್ತಾರೆ. ಈ ಮಾತಿಗೆ ಸಭೆಯೆಲ್ಲ ಸಂತೋಷದಿಂದ ಸಾಧು ಸಾಧು ಅನ್ನುತ್ತೆ. ಇನ್ನು ಕೆಲವರು ಜಯ ಯುಧಿಷ್ಠಿರ ಜಯ ಯುಧಿಷ್ಠಿರ ಅಂತ ಕೂಗೋಕ್ಕೆ ಶುರು ಮಾಡ್ತಾರೆ. ಸಭೆಯಲ್ಲಿ ಮತ್ತೆ ಮೌನವನ್ನು ತರಲಿಕ್ಕೆ ಅಂದ್ಬಿಟ್ಟು ತಾತ ತಮ್ಮ ಕೈಯನ್ನು ಎತ್ತುತ್ತಾರೆ, ಮುಂದುವರಿಸ್ತಾರೆ ತಮ್ಮ ಮಾತನ್ನು. ಇವನು ಅಂದರೆ ಈ ಧರ್ಮರಾಯ ಅಥವಾ ಯುಧಿಷ್ಠಿರ ವಿವೇಕಗಳಿಂದ, ತನ್ನ ಬುದ್ಧಿಯಿಂದ ಕುರುಕುಲದ ಕೀರ್ತಿಯನ್ನು ಅಕಲಂಕಿತವಾಗಿ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಅವನ ವಿವೇಕ ಅವನ ಧರ್ಮವನ್ನು ರಕ್ಷಿಸುತ್ತೆ. ಹಾಗಾಗಿ ನಮ್ಮ ತಂದೆ ಶಂತನು ಚಕ್ರವರ್ತಿ ನಮ್ಮಲ್ಲಿಟ್ಟಿದ್ದ ನಂಬಿಕೆ ಸಾರ್ಥಕ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ. ಜೊತೆಗೆ ಇನ್ನೊಬ್ಬ ಮಗನಾದ ಅಂದರೆ ನಮಗೆ ಇನ್ನೊಬ್ಬ ಮೊಮ್ಮಗನಾದ ದುರ್ಯೋಧನ ಕುರುಗಳ ಯುವರಾಜನಾಗಿ ಮುಂದುವರಿತಾನೆ. ನಮಗೆ ತೋರಿಸಿರೋ ಭಕ್ತಿಯನ್ನು ಯುಧಿಷ್ಠಿರನಿಗೂ ತೋರಿಸ್ತಾನೆ ಅಂತ ನಾವು ಆಶಿಸಿದ್ದೀವಿ ಅಂಥೇಳಿ ಹೇಳ್ತಾರೆ. ಈ ಮಾತುಗಳನ್ನು ಕೇಳಿ ಸಿಂಹಾಸನದ ಮಂಟಪದಲ್ಲಿ ಇದ್ದಂತಹ ಕೆಲವರಿಗೆ ಒಂದು ರೀತಿಯ ಸಿಟ್ಟು ಬರೋಕ್ಕೆ ಶುರು ಆಗುತ್ತೆ. ದುರ್ಯೋಧನನ ಮುಖ ಮತ್ತು ಅವನ ತಮ್ಮಂದರ ಮುಖ ಒಂದು ರೀತಿಯ ಗಂಟು ಮೂರೆ ಆಗುತ್ತೆ. ಕರ್ಣನ ಮುಖ ಕೋಪದಿಂದ ಕೆಂಪಾಗುತ್ತೆ. ಅಶ್ವತ್ಥಾಮ ತಾತನನ್ನು ಮುರಿಗಣ್ಣಿನಿಂದ ನೋಡ್ತಾನೆ. ತಾತ ಇದನ್ನೆಲ್ಲನೂ ಗಮನಿಸ್ತಾರೆ. ಆದರೂ ಅದರ ಕಡೆ ಹೆಚ್ಚು ಗಮನವೇ ಕೊಡದೇ ಇರೋ ಹಾಗೆ ಮಾತನ್ನು ಮುಂದುವರಿಸ್ತಾರೆ. ಮುನಿಶ್ರೇಷ್ಠ ಗುರುದೇವರ ಆಶೀರ್ವಾದದಿಂದ ಪಟ್ಟಾಭಿಷೇಕ ಮಹೋತ್ಸವ ಇವತ್ತಿಗೆ 5ನೇ ದಿನ ಪ್ರಾರಂಭ ಆಗುತ್ತೆ. ಸೂರ್ಯೋದಯದ ನಂತರ ಒಂದು ಗಳಿಗೆ ನಂತರ ಶುಭ ಮುಹೂರ್ತ. ಇದು ನಮ್ಮ ತೀರ್ಮಾನ. ಇದುವರೆಗೂ ನಮಗೆ ನೀವೆಲ್ಲರೂ ಕೊಟ್ಟಿರೋ ಸಹಕಾರ ವಿಶ್ವಾಸಗಳನ್ನು ಯುಧಿಷ್ಠಿರನಿಗೂ ತೋರಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಂತೇಳಿ ಹೇಳ್ತಾರೆ. ಈ ಮಾತನ್ನು ಕೇಳಿ ಸಭಿಕರಿಗೆಲ್ಲ ಬಹಳ ಸಂತೋಷ ಆಗುತ್ತೆ. ಎಲ್ಲರೂ ಸಾಧು ಸಾಧು ಅಂತಾರೆ. ತಾತನಿಗೆ ಜಯವಾಗಲಿ ಅಂತಲೂ ಕೂಗ್ತಾರೆ. ತಾತ ತಮ್ಮ ಮಾತನ್ನು ನಿಲ್ಲಿಸ್ತಾರೆ. ವಿಜಯ ಗೀತೆಗಳು
ಘೋಷಿಸುತ್ತವೆ. ಶಂಖಗಳು, ತಾಳಗಳು, ಜಾಗಟೆಗಳು ಇವೆಲ್ಲ ತಮ್ಮ ವಾದ್ಯ ಧ್ವನಿಯನ್ನು ಮುಗಿಲು ಮುಟ್ಟೋ ಹಾಗೆ ಮಾಡುತ್ತವೆ. ಆಗ ಮತ್ತೆ ತಾತ ಬಲಗೈಯನ್ನು ಎತ್ತುತ್ತಾರೆ. ಆ ಬಲಗೈ ಎತ್ತಿದ್ರ ಅರ್ಥ ಎಲ್ಲರೂ ನಿಶಬ್ದವಾಗಿ ಅಂಥೇಳ್ಬಿಟ್ಟು ಮತ್ತೆ ಸಭೆ ನಿಶಬ್ದವಾಗತ್ತೆ. ತಾತ ಹೇಳ್ತಾರೆ, ಈಗ ನಮ್ಮ ಧೃತರಾಷ್ಟ್ರ ಮಾತಾಡ್ತಾನೆ ಅಂತ ಹೇಳಿಬಿಟ್ಟು. ಆಗ ಧೃತರಾಷ್ಟ್ರ ಎದ್ದು ನಿಂತ್ಕೊಳ್ತಾನೆ. ನಡುಗ್ತಿಕ್ಕಂಥ ತನ್ನ ಕೈಯನ್ನು ಹಣೆ ಮೇಲೆ ಇಟ್ಕೊಳ್ತಾನೆ. ಕ್ಷೀಣ ಸ್ವರದಲ್ಲಿ ಮಾತಾಡ್ತಾನೆ. ಪೂಜ್ಯ ಗುರುಗಳೇ, ಶ್ರದ್ಧೆಯ ತಾತರೇ, ರಾಜಶ್ರೇಷ್ಠರೇ, ಕ್ಷತ್ರಿಯ ವೀರರೇ, ಶ್ರದ್ಧೆಯ ತಾತ ಹೇಳಿದ್ದಕ್ಕೆ ನನ್ನ ಸಂಪೂರ್ಣ ಸಮ್ಮತಿ ಇದೆ. ತಾತನ ನಿರ್ಣಯ ನ್ಯಾಯವಾಗಿತ್ತು. ಅವರ ವಿವೇಕ ಅಪ್ರತಿಮವಾದದ್ದು. ಇದರ ಜೊತೆಗೆ ಮುನಿಶ್ರೇಷ್ಠರಾದಂತಹ ಗುರುದೇವರ ಆಶೀರ್ವಾದವು ಅದಕ್ಕಿದೆ. ಹಾಗಾಗಿ ಯುಧಿಷ್ಠಿರನಿಗೆ ಪಟ್ಟ ಕಟ್ಟೋದ್ರಿಂದ ಶುಭ ಪರಿಣಾಮ ಆಗತ್ತೆ. ಯುಧಿಷ್ಠಿರನಿಗೆ ನನ್ನ ಆಶೀರ್ವಾದವಿದೆ. ಕುರುಶ್ರೇಷ್ಠನ ಈ ಉನ್ನತ ಪದವಿಯ ಕರ್ತವ್ಯಗಳನ್ನು ಅವನು ಸಮರ್ಪಕವಾಗಿ ನೆರವೇರಿಸಲಿ ಅಂತೇಳಿ ಹೇಳ್ತಾನೆ. ಇಷ್ಟು ಹೇಳೋಷ್ಟರಲ್ಲಿ ಧೃತರಾಷ್ಟ್ರನ ಧ್ವನಿ ನಡುಗಕ್ಕೆ ಶುರು ಆಗುತ್ತೆ. ಮತ್ತು ತನ್ನ ಮಾತನ್ನು ಮುಂದುವರಿಸ್ತಾನೆ. ತುಂಬ ವಿವೇಕದಿಂದ ನಮ್ಮ ಪುರಾತನ ಸಂಪ್ರದಾಯಗಳು ಹೇಗಿತ್ತೋ ಹಾಗೆಯೇ ಅವನು ಕೂಡ ಧರ್ಮವನ್ನು ಅನುಸರಿಸಲಿ. ಜೊತೆಗೆ ಕುರುಕುಲದ ಭವಿಷ್ಯವನ್ನು ತಾತ ನಿನಗೆ ವಹಿಸಿದ್ದಾರೆ, ನೀನು ನ್ಯಾಯವಾಗಿ ಆಡಳಿತ ಮಾಡು ಅಂತ ಹೇಳಿಬಿಟ್ಟು ಧೃತರಾಷ್ಟ್ರ ಧರ್ಮರಾಯನಿಗೆ ಹೇಳ್ತಾನೆ. ಮತ್ತೆ ಮುಂದುವರಿಸ್ತಾನೆ. ಪಟ್ಟಾಭಿಷೇಕ ಆದಮೇಲೆ ನನ್ನ ಮಕ್ಕಳು ಅಂದರೆ ದುರ್ಯೋಧನನ ಬಗ್ಗೆ, ಅವನು ತಮ್ಮಂದ್ರ ಬಗ್ಗೆ ಸರಿಯಾಗಿ ನಡೆಯೋದನ್ನು ನಿನಗೆ ಬಿಟ್ಟಿದ್ದೀನಿ. ಅಣ್ಣ ತಮ್ಮಂದರಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಯಾವ ಕುಟುಂಬನೂ ಮುಂದಕ್ಕೆ ಬರೋದಿಲ್ಲ ಅಂತೇಳಿ ಹೇಳ್ತಾನೆ. ಅಂದರೆ ನೀನು ರಾಜ ಆದಮೇಲೆ ನನ್ನ ಮಕ್ಕಳನ್ನ ನೀನು ಸರಿಯಾಗಿ ನೋಡ್ಕೊಳ್ಬೇಕು, ಅವ್ರನ್ನ ತಿರಸ್ಕರಿಸೋ ಹಾಗಿಲ್ಲ ಅನ್ನೋ ಮಾತನ್ನು ಸೂಚ್ಯವಾಗಿ ಹೇಳ್ತಾನೆ. ಮುಂದೆ ಏನು ಮಾತಾಡಬೇಕು ತೋಚೋದಿಲ್ಲ, ಮಾತನ್ನು ನಿಲ್ಲಿಸ್ತಾನೆ. ಆಗ ಯುಧಿಷ್ಠಿರನಿಗೆ ಗೊತ್ತಾಗುತ್ತೆ, ಇನ್ನು ದೊಡ್ಡಪ್ಪನ ಮಾತಿಗೆ ತಾನು ಉತ್ತರ ಕೊಡಬೇಕು ಅಂತ ಅನಿಸಿ ಎದ್ದು ನಿಂತ್ಕೊಳ್ತಾನೆ. ಹಿರಿಯರು 3 ಜನಕ್ಕೂ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾನೆ. ಎದ್ದು ನಿಂತ್ಕೊಂಡು ಸ್ಪಷ್ಟ ಧ್ವನಿಯಲ್ಲಿ ಹೇಳ್ತಾನೆ, ಮುನಿಶ್ರೇಷ್ಠರೇ, ಕುರುಶ್ರೇಷ್ಠರಾದ ಪೂಜ್ಯ ತಾತ ಮತ್ತು ಶ್ರದ್ಧೇಯರಾದ ದೊಡ್ಡಪ್ಪ, ನನ್ನ ಮೇಲೆ ನೀವು ಹೊರಿಸಿರೋ ಜವಾಬ್ದಾರಿಯನ್ನು ವಿನಮ್ರತೆಯಿಂದ ಪ್ರಾರ್ಥನಾಪೂರ್ವಕವಾಗಿ ನಾನು ಅಂಗೀಕರಿಸ್ತೀನಿ. ನೀವು ನನ್ನಲ್ಲಿ ಇಟ್ಟಿರೋ ನಂಬಿಕೆಗೆ ಅರ್ಹ ಆಗೋ ಹಾಗೆ ನನಗೆ ಶಕ್ತಿನ ದೇವತೆಗಳು ಕೊಡಲಿ. ಕುರುವಂಶದ ಘನತೆಗಳನ್ನು, ಗೌರವಗಳನ್ನು ಎತ್ತಿ ಹಿಡಿಯೋಕ್ಕೆ ನಾನು ಯಥಾಶಕ್ತಿ ಪ್ರಯತ್ನ ಮಾಡ್ತೀನಿ. ಯಥಾಶಕ್ತಿ ನನ್ನ ತಮ್ಮಂದ್ರ ನೆರವಿಂದ, ಕುರುಗಳ ಸಹಾಯದಿಂದ ನಮ್ಮ ಪ್ರಾಚೀನ ಪುರುಷರಾದ ಭರತ ಚಕ್ರವರ್ತಿ ಮತ್ತು ಶಂತನು ಚಕ್ರವರ್ತಿಗಳು ಸ್ಥಿರ ಮಾಡತಕ್ಕಂಥ ಪೂಜ್ಯ ತಾತ ಭದ್ರಗೊಳಿಸಿರೋ ಈ ಸಾಮ್ರಾಜ್ಯವನ್ನು ಕಾಪಾಡ್ತೀನಿ. ದೇವತೆಗಳಲ್ಲಿ ಶ್ರದ್ಧೆ ಇಟ್ಕೊಳ್ತೀನಿ, ವಿದ್ವಾಂಸರಲ್ಲಿ ವಿನಯವನ್ನು ತೋರಿಸ್ತೀನಿ, ಧರ್ಮದಿಂದ ಬದುಕ್ತೀನಿ, ಧರ್ಮವನ್ನು ಎತ್ತಿ ಹಿಡಿತೀನಿ, ಧರ್ಮವನ್ನು ಕಾಪಾಡಲಿಕ್ಕೆ ಶಕ್ತಿ ಕೊಡು ಅಂತ ಹೇಳಿಬಿಟ್ಟು ದೇವಾದಿದೇವನನ್ನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು, ನೃಪಶ್ರೇಷ್ಠ, ನೀವು ನನಗೆ ತಂದೆ ಸಮಾನ ಅಥವಾ ತಂದೆಗಿಂತಲೂ ಹೆಚ್ಚು. ಹಾಗೆ ತಾತ, ನನ್ನ ಸಮಸ್ತವು ನಿಮ್ಮಿಂದ, ನಿಮಗೆ ಸರ್ವ ವಿಧದಲ್ಲೂ ನಾನು ಋಣಿಯಾಗಿದ್ದೀನಿ. ನಿಮ್ಮ ಇಚ್ಛೆ ನನಗೆ ಆಜ್ಞೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮತ್ತೆ ಮುಂದುವರಿಸ್ತಾನೆ, ನನ್ನ ಶಕ್ತಿ ಸರ್ವಸ್ವದಿಂದಲೂ ಶಪಥ ಮಾಡ್ತೀನಿ. ಶ್ರದ್ಧೆಯಿಂದ ಚೆನ್ನಾಗಿ ನಿಮ್ಮ ಸೇವೆಗಳನ್ನು ಮಾಡ್ತೀನಿ. ಪ್ರಜೆಗಳಲ್ಲಿ ಯಾರು ಸ್ನೇಹಹೀನರು ಆಗದೇ ಇರೋ ಹಾಗೆ ಮಾಡ್ತೀನಿ. ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯ ಪಾಲನೆ ಮಾಡಿ ಧರ್ಮವನ್ನು ಎತ್ತಿ ಹಿಡಿಯೋ ಹಾಗೆ ಮಾಡ್ತೀನಿ. ನಿರಾತಂಕವಾಗಿ ಬ್ರಾಹ್ಮಣರು ಅಧ್ಯಾಪನೆ ಮಾಡಬೇಕು. ಪುಣ್ಯವಂತರನ್ನು, ದರಿದ್ರರನ್ನು ಕ್ಷತ್ರಿಯರು ಕಾಪಾಡೋ ಹಾಗೆ ಮಾಡ್ತೀನಿ. ಐಶ್ವರ್ಯವನ್ನು ಉತ್ಪತ್ತಿ ಮಾಡಿ ವೈಶ್ಯರು ಅದನ್ನು ಅಗತ್ಯ ಇದ್ದವರಿಗೆ ಹಂಚೋ ಹಾಗೆ ಮಾಡ್ತೀನಿ. ಶೂದ್ರರು ಕೂಡ ವಿಶ್ವಾಸದಿಂದ ಸೇವೆ ಸಲ್ಲಿಸೋ ಹಾಗೆ ಮಾಡ್ತೀನಿ. ಅವರನ್ನು ಯಾರು ತುಳಿದಿರೋ ಹಾಗೆ, ಹೆಂಗಸರು ಮತ್ತು ಹಸುಗಳು ನಿರ್ಭಯವಾಗಿ ಸಂಚರಿಸೋ ಹಾಗೆ, ದೇವಾಲಯಗಳನ್ನು ಯಾರೋ ಪಾಳುಗೆಡೋದು ಹಾಗೆ ಇವೆಲ್ಲವನ್ನು ನಾನು ಮಾಡ್ತೀನಿ ಅಂತೇಳಿ ಹೇಳ್ತಾನೆ. ಸಭಾಮಂಟಪದಲ್ಲಿ ಉತ್ಸಾಹದ ಚಪ್ಪಾಳೆ ಮೊದಲಾಗುತ್ತೆ. ಎಲ್ಲರೂ ಈ ಧರ್ಮರಾಯನಿಗೆ ಜಯ ಜಯ ಅಂಥೇಳಿ ಕೂಗ್ತಾರೆ. ಎಲ್ಲ ನಿಶ್ಶಬ್ದ ಆಗುತ್ತೆ. ಆನಂತರ ಧೃತರಾಷ್ಟ್ರನ ಕಡೆಗೆ ಧರ್ಮರಾಯ ತಿರುಗಿ ಹೇಳ್ತಾನೆ, ದೊಡ್ಡಪ್ಪ, ನಿಮಗೆ ಮಾತು ಕೊಡ್ತೀನಿ. ದುರ್ಯೋಧನನಿಗೂ ಮತ್ತು ಆತನ ತಮ್ಮಂದಿರಿಗೂ ನಾನು ಸಹೋದರನ ಹಾಗೆ ಇರ್ತೀನಿ, ಅಥವಾ ಇನ್ನೂ ಹೆಚ್ಚು ಅಂತ ಅಂದ್ಕೊಳ್ಬೇಕಾದ್ರೆ ಸದಾ ಅವರ ಸುಖ ಸಂತೋಷಗಳನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅಜ್ಜನ ಕಡೆ ತಿರುಗ್ತಾನೆ. ತಾತ, ನನಗೆ ಅಭಿಷೇಕ ಮಾಡಿದ್ರೆ ನನಗೂ ಮತ್ತು ನನ್ನ ತಮ್ಮಂದ್ರಿಗೂ ನ್ಯಾಯಕ್ಕಿಂತ ನೀವು ಹೆಚ್ಚೇ ಕೊಟ್ಟಷ್ಟಾಗುತ್ತೆ. ಆದರೆ ನನಗೆ
ನೀವು ತಂದೆಗಿಂತ ಹೆಚ್ಚು, ನನಗೂ ನನ್ನ ಜ್ಞಾತಿಗಳಿಗೂ ಅಂದರೆ ಈ ಧರ್ಮ ಕೌರವರಿಗೂ ಕೂಡ ಯಾವ ರೀತಿ ಸಂಬಂಧ ಇರಬೇಕು ಅದನ್ನು ನಿಮಗೆ ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ಸಭೆಗೆ ಆಶ್ಚರ್ಯ ಆಗುತ್ತೆ, ಇವನು ಏನು ಹೇಳ್ತಾ ಇದ್ದಾನೆ, ಇವನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಅವನ ಕಡೆನೇ ನೋಡೋಕ್ಕೆ ಶುರು ಮಾಡ್ತಾರೆ. ಆಗ ಮತ್ತೆ ಧರ್ಮರಾಯ ಮುಂದುವರಿಸ್ತಾನೆ, ದೊಡ್ಡಪ್ಪ, ರಾಜ್ಯಾಧಿಕಾರ ನಮ್ಮಲ್ಲಿ ಹೇಗೆ ಹಂಚಬೇಕು, ಅವರು ಯಾವ ಪ್ರದೇಶವನ್ನು ಆಳಬೇಕು, ನಾವು ಯಾವುದನ್ನು ಅಂತ ನೀನೇ ತೀರ್ಮಾನ ಮಾಡು, ನೀನು ಹೇಳಿದಾಗೆ ನಾನು ಕೇಳ್ತೀನಿ ಅಂತೇಳಿ ಹೇಳ್ತಾನೆ. ಸಭೆ ಬಹಳ ಗಂಭೀರದಿಂದ ಈ ಮಾತನ್ನು ಕೇಳುತ್ತೆ. ಅಲ್ಲಿದ್ದವ್ರಿಗೆಲ್ಲರಿಗೂ ಕೂಡ ಒಂದು ಗಳಿಗೆ ಎಲ್ಲರಿಗೂ ತಾವು ಕೋಡುಗಲ್ಲಿನ ಮೇಲೆ ನಿಂತಿದ್ದೀವಿ, ಯಾವ ಗಳಿಗೆಗೆ ಅಲ್ಲಿಂದ ಬೀಳ್ತೀವೋ ಅನ್ನೋ ಒಂದು ಆತಂಕ ಶುರುವಾಗುತ್ತೆ. ಏಕೆಂದರೆ ಎಲ್ಲರೂ ಧರ್ಮರಾಯನ ಆಳ್ವಿಕೆಯಲ್ಲಿ ನಿರಾತಂಕವಾಗಿರಬಹುದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈಗ ನೋಡಿದ್ರೆ ಅವನು ನನಗೆ ಹಸ್ತಿನಾವತಿನೇ ಬೇಕು ಅಂತ ಏನಿಲ್ಲ, ನೀವು ನಿರ್ಧಾರ ಮಾಡಿ, ನೀವು ಯಾವ ಪ್ರದೇಶವನ್ನು ಕೊಟ್ಟರೆ ನಾನು ಅಲ್ಲಿ ಹೋಗಿ ರಾಜ್ಯಭಾರ ಮಾಡ್ತೀನಿ, ಅವ್ರು ಎಲ್ಲಿರಬೇಕೋ ಅಲ್ಲಿರಲಿ ಅಂತ ಕೂಡ ಹೇಳ್ತಾನೆ. ಅಂದರೆ ಇದರರ್ಥ ಈ ದುರ್ಯೋಧನನಿಗೆ ಹಸ್ತಿನಾವತಿಯನ್ನು ಬಿಡೋ ಇಷ್ಟ ಇರೋದಿಲ್ಲ, ಅದು ಧರ್ಮರಾಯನಿಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಅವನೇ ಇಲ್ಲಿ ಮುಂದುವರೆದ್ರೆ ಮುರಿಲಿ, ತನ್ನ ಪಾಡು ತಾನು ಹೊರಟು ಬಿಡೋದು ಎಲ್ಲಾದರೂ ಅಂತ ಒಂದು ಇಟ್ಕೊಂಡಿರ್ತಾನೆ ಮನಸ್ಸಿನಲ್ಲಿ. ಆಮೇಲೆ ಅವನು ಮುಂದುವರಿಸ್ತಾನೆ, ನಾನು ಪವಿತ್ರ ಬುದ್ಧಿಯಿಂದ ಪ್ರತಿಜ್ಞೆ ಮಾಡ್ತಿದ್ದೀನಿ, ದುರ್ಯೋಧನ ಬರೀ ಯುವರಾಜ ಆಗಿರೋದಿಲ್ಲ, ಅವನು ನನ್ನ ತಮ್ಮ, ಜೊತೆಗೆ ನನ್ನ ಗೆಳೆಯ, ರಾಜತ್ವದಲ್ಲಿ ಕೂಡ ಅವನು ನನಗೆ ಸರಿಸಮಾನವಾಗಿರ್ತಾನೆ. ನೀವು ನನಗೆ ತಂದೆಗಿಂತ ಹೆಚ್ಚು ದೊಡ್ಡಪ್ಪ. ಆ ಸಮಾನತೆ ಹೇಗಿರಬೇಕು, ಯಾವ ವಿಧದಲ್ಲಿ ಇರಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಿ ಹೇಳಬೇಕು. ನೀವು ಏನು ಹೇಳಿದ್ರೆ ಅದು ನನಗೆ ಆಜ್ಞೆ ಅಂತ ಹೇಳಿಬಿಟ್ಟು ಧರ್ಮರಾಯ ಹೇಳ್ತಾನೆ. ನಿಮ್ಮ ತೀರ್ಮಾನವನ್ನು ನಾವು 5 ಜನವು ಯಾವುದೇ ಸಂಕೋಚ ಇಲ್ಲದೆ ಒಪ್ಕೊಳ್ತೀವಿ ಅಂತ. ಎಲ್ಲ ನಿಶಬ್ದ ಆಗೋಗುತ್ತೆ, ಸಿಡಿಲು ಬಡದ ಹಾಗೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ತಾತನಿಗೆ ತುಂಬ ಸಿಟ್ಟು ಬರುತ್ತೆ, ರಾಜರಿಗೆ ಆಶ್ಚರ್ಯ ಆಗುತ್ತೆ. ಭೀಮನ ಮುಖದಲ್ಲಿ ಸಿಟ್ಟು ಬೆಂಕಿ ಹಾಗೆ ಉರಿಯೋಕ್ಕೆ ಶುರುವಾಗುತ್ತೆ, ಅವನ ಕೈಗಳು ಗಟ್ಟಿಯಾಗಿ ನಡ್ಗಕ್ಕೆ ಶುರುವಾಗುತ್ತೆ. ಉಳಿದ ತಮ್ಮಂದರು ಕೂಡ ದಿಗ್ಮೂಢರಾಗಿ ಕೂತ್ಬಿಡ್ತಾರೆ. ಆದರೆ ನಿಶ್ಚಲನಾಗಿದ್ದ ಯುಧಿಷ್ಠಿರ ಯಾರ ಕಡೆಗೂ ನೋಡದೆ ಮುಂದುವರಿಸ್ತಾನೆ. ನನಗೆ ಪಟ್ಟಾಭಿಷೇಕ ಆದಮೇಲೂ ಕೂಡ ನಿನ್ನ ಇಚ್ಛೆ ನನಗೆ ಅಪ್ಪಣೆ ಹಾಗೆ ದೊಡ್ಡಪ್ಪ, ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಇಷ್ಟವನ್ನು ನಾನು ಶ್ರದ್ಧೆಯಿಂದ ಸಂತೋಷದಿಂದ ನಡೆಸೋಕ್ಕೆ ಶಪಥ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಯುಧಿಷ್ಠಿರ ಗುರುದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ. ದುರ್ಯೋಧನನಿಗೂ ಅವನ ತಮ್ಮಂದಿರಿಗೂ ಬಹಳ ಸಂತೋಷ ಆಗುತ್ತೆ. ಯುಧಿಷ್ಠಿರನ ಈ ಔದಾರ್ಯವನ್ನು ಕಂಡು ಎಲ್ಲರಿಗೂ ಮೆಚ್ಚುಗೆ ಆಗುತ್ತೆ. ಆದರೆ ಈ ಶಪಥದಲ್ಲಿ ಏನೋ ಅಪಾಯ ಇದೆಯಾ ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಆಗ ಗುರುಗಳು ಕೈ ಎತ್ತಾರೆ, ಮಂತ್ರವನ್ನು ಹೇಳಿ ತಮ್ಮ ಆಶೀರ್ವಾದ ಮಾಡ್ತಾರೆ. ಸಹನಾವವತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಅಂತ. ಆಗ ಬೇರೆ ಮದ್ದಳೆಗಳು ಮುಳುಗುತ್ತವೆ, ಶಂಖಗಳು ಧ್ವನಿ ಮಾಡುತ್ತೆ. ಸಭಿಕರೆಲ್ಲರೂ ಕೈ ಜೋಡಿಸ್ಕೊಂಡು ಎದ್ದು ನಿಂತ್ಕೊಳ್ತಾರೆ. ಬ್ರಾಹ್ಮಣರು ತಮ್ಮ ತಮ್ಮ ಬಲಗೈಯನ್ನು ನೀಡಿ ಆಶೀರ್ವಾದ ಮಾಡ್ತಾರೆ. ಸಿಂಹಾಸನದಲ್ಲಿ ಕೂಡ್ತವರು ಒಬ್ಬೊಬ್ಬರು ಎದ್ದು ಹೋಗ್ತಾರೆ. ಆಮೇಲೆ ಗೊಂದಲ ಪ್ರಾರಂಭ ಆಗುತ್ತೆ. ಭೀಮ ಪಕ್ಕದ ಬಾಗಿಲು ಒಂದಕ್ಕೆ ದಾರಿ ಮಾಡ್ಕೊಂಡು ಹೋಗ್ತಾನೆ. ಇದ್ದಕ್ಕಿದ್ದಂಗೆ ಸಭಾ ಮಂಟಪದಿಂದ ಹೊರಟು ಹೋಗ್ತಾನೆ. ಅವನಿಂದ ಗೋಪುನು ಹೋಗ್ತಾನೆ. ಮುಳ್ಳು ಹಂದಿಗೆ ಸಿಟ್ಟು ಬಂದಾಗ ಅದರ ಮುಳ್ಳು ನಿಗರು ನಿಂತ್ಕೊಳ್ಳೋ ಹಾಗೆ ಇವನು ಕೂದಲು ಕೂಡ ನೆಟ್ಟಿಗೆ ನಿಂತಿರುತ್ತವೆ. ಮಿತಿಮೀರಿದ ಕೋಪ ಅವನಿಗೆ, ತಡೀಲಾಗದ ಸಿಟ್ಟಿನಿಂದ ಅವನ ಕೈಯ ವಜ್ರಮುಷ್ಟಿಯನ್ನು ಹಿಡ್ಕೊಂಡಿರುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.